ಸ್ಯಾಂಡಲ್ವುಡ್ ನಟ ಡ್ರಂಕ್ ಅಂಡ್ ಡ್ರೈವ್ ಪ್ರಕರಣದಲ್ಲಿ ಸಿಕ್ಕಾಕೊಂಡಿರ್ತಕ್ಕಂಥದ್ದು ಅಷ್ಟೇ ಅಲ್ಲ, ಸರಣಿ ಅಪಘಾತ ಮಾಡಿರ್ತಕ್ಕಂಥ ಘಟನೆ ನಿನ್ನೆ ರಾತ್ರಿ ನಡೆದಿರ್ತಕ್ಕಂಥದ್ದು. ಕುಡಿದ ಮತ್ತಿನಲ್ಲಿ ನಟ ಮಯೂರ್ ಪಟೇಲ್ ಈ ರೀತಿ ಸರಣಿ ಅಪಘಾತ ಮಾಡಿದ್ದಾರೆ ಅಂತ ಹೇಳಲಾಗಿದೆ. ಓಲ್ಡ್ ಏರ್ಪೋರ್ಟ್ ರಸ್ತೆಯ ಕಮಾಂಡೋ ಆಸ್ಪತ್ರೆ ಬಳಿ ನಡೆದಿರ್ತಕ್ಕಂಥ ಘಟನೆ. 2 ಸ್ವಿಫ್ಟ್ ಡಿಸೈರ್ ಕಾರುಗಳು ಮತ್ತೊಂದು ಸರ್ಕಾರಿ ಕಾರು ಇದೆಲ್ಲವೂ ಕೂಡ ಜಖಮಾಗಿದೆ. ಅಪಘಾತದ ಬಳಿಕ ಕಾರು ಮಾಲೀಕನ ಜೊತೆ ಕೂಡ ಮಯೂರ್ ಪಟೇಲ್ ಗಲಾಟೆ ಮಾಡಿದ್ರು ಅಂತ ಹೇಳಲಾಗಿದೆ. ಮಯೂರ್ ಪಟೇಲ್ರ ಫಾರ್ಚುನರ್ ಕಾರನ್ನ ಇದೀಗ ಸೀಸ್ ಮಾಡಲಾಗಿದೆ. ಹಲಸೂರು ಸಂಚಾರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಏನ್ ಮಾಡ್ಬೇಕು ಹೇಳಿ ಸರ್? ಏನಿಲ್ಲ ಸರ್, ಅದೇ ಇವಾಗ ರೆಡಿ ಮಾಡಿಸ್ಕೊಡ್ತೀನಿ ಅಂತ ಬಾಯಿ ಬಿಟ್ಟು ಹೇಳ್ತಾ ಇದೀನಲ್ಲ, ಈಗ ಹೆಚ್ಚು ಇನ್ನೇನ್ ಮಾಡ್ಬೇಕು ಹೇಳಿ ಸರ್? ನೀವು ರೆಡಿ ಮಾಡಿಸ್ಕೊಡ್ತೀರಾ ಗೊತ್ತು ಸರ್. ಇವಾಗ ಹೋಗ್ಬಿಟ್ರೆ ನಾಳೆ ನಿಮ್ನ ಹೆಂಗ್ ಹುಡ್ಕೋದು ನನ್ನ ಆಧಾರ್ ಕಾರ್ಡ್ ಸರ್, ಅಂದರ್ ಫೋನ್ ನಂಬರ್ ಸರ್ ಗೊತ್ತು ಸರ್. ಆಧಾರ್ ಕಾರ್ಡ್, ಫೋನ್ ನಂಬರ್ ಎಲ್ಲ ಸಿಗುತ್ತೆ. ನಾವು ಈ ತರ ಕೇಸ್ ಗೊತ್ತಾ ಇದ್ರಲ್ವಾ ಸರ್? ನಾವು ಈ ತರ ಮಾಡ್ತಾ ಇದ್ರಲ್ಲ ಸರ್, ಮಾಡ್ತಾ ಇದ್ದೀನಿ ಸರ್, ಮಾಡ್ತಾ ಇದ್ದೀನಿ. ಇದು ನಾನು ವಿಡಿಯೋ ಮಾಡ್ತಾ ಇದ್ದೀನಿ, ನೀವೇ ಬಂದ್ರೆ ಮಾತಾಡ್ತಾ ಇದ್ದೀರಾ. ಅದಕ್ಕೆ ಹೇಳ್ತಾ ಇರೋದು. ನಿನ್ನೆ ರಾತ್ರಿ 10:30 ಸುಮಾರಿಗೆ ಸ್ಯಾಂಡಲ್ವುಡ್ ನಟ ಮಯೂರ್ ಪಟೇಲ್ ಕುಡಿದು ವಾಹನ ಚಾಲನೆ ಮಾಡಿ ಒಂದು ಅಪಘಾತವನ್ನು ಮಾಡಿದ್ದಾರೆ ಅಂತಾನೆ ಹೇಳಬಹುದು. ಇಲ್ಲಿ ನಾನು ನಿಮಗೆ ಆ ಒಂದು ದೃಶ್ಯಾವಳಿಗಳನ್ನ ತೋರಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇರ್ತೀನಿ. ನೋಡ್ತಾ ಇದ್ದೀರಾ, ಇದು ಓಲ್ಡ್ ಏರ್ಪೋರ್ಟ್ ರಸ್ತೆಯಲ್ಲಿರುವಂತಹ ಕಮಾಂಡೋ ಆಸ್ಪತ್ರೆಯ ಪಕ್ಕದಲ್ಲಿರುವಂತಹ ಸಿಗ್ನಲ್ ಇದು. ಈ ಒಂದು ಸಿಗ್ನಲ್ ನಲ್ಲಿ ನಿನ್ನೆ ಕುಡಿದು ವಾಹನವನ್ನ ಚಾಲನೆ ಮಾಡಿದ್ದಾರೆ ಯಾರು, ಮಯೂರ್ ಪಟೇಲ್ ಅನ್ನುವಂತಹ ಒಬ್ಬ ಸ್ಯಾಂಡಲ್ವುಡ್ ನಟ. ಅಂದ್ರೆ ಈತ ಕುಡಿದು ವಾಹನ ಚಾಲನೆ ಮಾಡಿಕೊಂಡು ಬರ್ತಾ ಇರುವಂತಹ ಸಂದರ್ಭದಲ್ಲಿ ಇದೇ ಒಂದು ಸಿಗ್ನಲ್ ನಲ್ಲಿ ಒಂದು 2 ಶಿಫ್ಟ್ ಡಿಸೈರ್ ಹಾಗೂ ಸರ್ಕಾರಿ ವಾಹನ ಕೂಡ ಆಗಿರುತ್ತೆ. ಈ ಒಂದು ಸಂದರ್ಭದಲ್ಲಿ ಒಂದು ಅಪಘಾತ ಸಂಭವಿಸುತ್ತೆ. ಅಂದ್ರೆ ನೇರವಾಗಿ ಬಂದು ಹಿಂದ್ಗಡೆ, ಅಂದ್ರೆ ಈತ ಒಂದು ಫಾರ್ಚುನರ್ ಕಾರಲ್ಲಿ ಬರ್ತಾ ಇರ್ತಾನೆ, ಶಿಫ್ಟ್ ಡಿಸೈರ್ ಕಾರಿಗೆ ಬಂದು ಏಕಾಏಕಿ ಗುದ್ದಿದಂತ ಸಂದರ್ಭದಲ್ಲಿ ಅದರ ಮುಂದೆ ಇದ್ದಂತ 2 ಕಾರುಗಳು ಕೂಡ ಸರಣಿ ಅಪಘಾತಗಳಾಗುತ್ತೆ. ಸರಣಿ ಅಪಘಾತಗಳಾದಂತಹ ಸಂದರ್ಭದಲ್ಲಿ ನೀವು ನೋಡ್ತಾ ಇರಬಹುದು, ಇದೇ ಒಂದು ಸಿಸಿಟಿವಿಯಲ್ಲೂ ಕೂಡ ಅದು ಸೆರೆಯಾಗಿದೆ ಅನ್ನುವಂತ ಮಾಹಿತಿ ಕೂಡ ಇದೆ. ಈ ಒಂದು ಸಿಗ್ನಲ್ ನಲ್ಲಿ ಈ ಅಪಘಾತ ಆಗುತ್ತೆ. ಈ ಸರಣಿ ಅಪಘಾತದಲ್ಲಿ ಏನು 3 ಕಾರುಗಳಿಗೆ ಜಖಮ್ ಆಗುತ್ತೆ ಅಂತಾನೆ ಹೇಳ್ಬೋದು. ಶಿಫ್ಟ್ ಡಿಸೈರ್ ಕಾರುಗಳು, ಅಂದ್ರೆ ಯೆಲ್ಲೋ ಬೋರ್ಡ್ ಕಾರುಗಳು, ದುಡಿಮೆಗೆ ಅಂತಾನೆ ಅವರು ಕಾರುಗಳನ್ನ ತೆಗೆದುಕೊಂಡಿರ್ತಾರೆ. ಈ ಒಂದು ಸಂದರ್ಭದಲ್ಲಿ ಕಾರಿನ ಹಿಂಬದಿ ಮತ್ತೆ ಮುಂಬದಿ ಸಂಪೂರ್ಣವಾಗಿ ಜಖಮ್ ಆಗಿದೆ. ಮತ್ತೆ ಒಂದು ಸರ್ಕಾರಿ ವೆಹಿಕಲ್ಗಳು ಕೂಡ ಜಖಮ್ ಆಗಿದೆ ಅಂತಾನೆ ಹೇಳ್ಬೋದು. ನಂತರ ಏನು ಈ ಸ್ಯಾಂಡಲ್ವುಡ್ ಆಕ್ಟರ್ ಇದ್ದಾನೆ, ಈತ ನಂತರ ಮಯೂರ್ ಪಟೇಲ್ ಕಾರಿನಿಂದ ಇಳಿದು ಬಂದು ಆ ಒಂದು ವಾಹನ ಚಾಲಕರ ಜೊತೆಗೆ ಜಗಳಕ್ಕೂ ಕೂಡ ನಿಲ್ತಾನೆ. ನಮ್ಮ ವೆಹಿಕಲ್ ಅನ್ನ ಸರಿ ಮಾಡಿಸ್ಕೊಡಿ ಅನ್ನುವಂಥದ್ದನ್ನ ಅವರು ಏನು ಕಾರು ಮಾಲೀಕರು, ಜಖಮ್ ಆಗಿರುವಂತಹ ಕಾರು ಮಾಲೀಕರು ಕೇಳಿದಾಗ, ಆಯ್ತು ನಾನು ಮಾಡಿಸ್ಕೊಡ್ತೀನಿ, ಈಗ ನನ್ನ ಕೈ ಬಿಡಿ, ನಾನು ಹೋಗ್ತೀನಿ ಅಂತ ಹೇಳ್ತಾರೆ. ಅವಾಗ ಕೂಡ ಅವರು ಕಾರು ಮಾಲೀಕರು ಕೂಡ, ಸರಿ ಈಗ ನೀವು ಹೋದ್ರೆ ನಿಮ್ಮನ್ನ ಹುಡುಕೋದು ನಾವು ಹೇಗೆ, ದಯವಿಟ್ಟು ನಮಗೆ ಕಾರ್ ರಿಪೇರಿ ಮಾಡಿಸ್ಕೊಡಿ, ನಾವು ಇದ್ರ ಮೇಲೆ ಜೀವನ ಮಾಡೋದು ಅನ್ನುವಂಥದ್ದನ್ನು ಕೇಳಿದ್ರು ಕೂಡ ಈತ ಗಲಾಟೆಯನ್ನ ಮಾಡ್ಕೊಳ್ತಾ ಇರ್ತಾನೆ. ಅಂದ್ರೆ ನಾನು ಡಾಕ್ಯುಮೆಂಟ್ಸ್ ಕೊಡ್ತೀನಿ, ಅದು ಇದು ಅಂತ ಕಿರಿಕನ್ನ ಮಾಡ್ತಾನೆ. ಇದೇ ಒಂದು ಸಂದರ್ಭದಲ್ಲಿ ಹಲಸೂರು ಸಂಚಾರ ಠಾಣೆ ಪೊಲೀಸರು ಕೂಡ ಸ್ಥಳಕ್ಕೆ ಬರ್ತಾರೆ. ಸ್ಥಳಕ್ಕೆ ಬಂದಾಗ ಈತನ ಕಾರನ್ನು ಕೂಡ, ಸ್ಯಾಂಡಲ್ವುಡ್ ನಟ ಈತನನ್ನು ಕೂಡ, ಮಯೂರ್ ಪಟೇಲ್ ಕಾರನ್ನು ಕೂಡ ವಶಕ್ಕೆ ಪಡೆದುಕೊಳ್ತಾರೆ. ನಂತರ ಈತ ಡ್ರಿಂಕ್ ಅಂಡ್ ಡ್ರೈವ್ ಮಾಡಿದಾನೆ ಇಲ್ಲ ಅಂತದನ್ನ ಸ್ಥಳದಲ್ಲೇ ಚೆಕ್ ಮಾಡಿದಾಗ ಗೊತ್ತಾಗುತ್ತೆ, ಈತ ಕುಡಿದು ವಾಹನ ಚಾಲನೆ ಮಾಡಿದ್ದಾನೆ ಅನ್ನುವಂಥದ್ದು ಕೂಡ ಬೆಳಕಿಗೆ ಬರುತ್ತೆ. ಸದ್ಯ ಈಗ ಆತನ ಫಾರ್ಚುನರ್ ಕಾರನ್ನು ಕೂಡ ವಶಕ್ಕೆ ಪಡಿಸಿಕೊಂಡು, ಮತ್ತೆ ಏನು ಕಾರ್ ಜಖಮ್ ಆಗಿರುವಂತಹ ಮಾಲೀಕರು ಏನಿದ್ದಾರೆ ಅವರು ಕೂಡ ಸಂಚಾರ ಪೊಲೀಸ್ ಠಾಣೆಯಲ್ಲಿ, ಏನು ಹಲಸೂರು ಸಂಚಾರ ಪೊಲೀಸ್ ಠಾಣೆಯಲ್ಲಿ ಕೂಡ ಈಗ ದೂರು ನೀಡಿದ್ದಾರೆ ಅಂತಾನೆ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ರೆಹಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸ್ಯಾಂಡಲ್ವುಡ್ ನಟ ಡ್ರಂಕ್ ಅಂಡ್ ಡ್ರೈವ್ ಪ್ರಕರಣದಲ್ಲಿ ಸಿಕ್ಕಾಕೊಂಡಿರ್ತಕ್ಕಂಥದ್ದು ಅಷ್ಟೇ ಅಲ್ಲ, ಸರಣಿ ಅಪಘಾತ ಮಾಡಿರ್ತಕ್ಕಂಥ ಘಟನೆ ನಿನ್ನೆ ರಾತ್ರಿ ನಡೆದಿರ್ತಕ್ಕಂಥದ್ದು. ಕುಡಿದ ಮತ್ತಿನಲ್ಲಿ ನಟ ಮಯೂರ್ ಪಟೇಲ್ ಈ ರೀತಿ ಸರಣಿ ಅಪಘಾತ ಮಾಡಿದ್ದಾರೆ ಅಂತ ಹೇಳಲಾಗಿದೆ. ಓಲ್ಡ್ ಏರ್ಪೋರ್ಟ್ ರಸ್ತೆಯ ಕಮಾಂಡೋ ಆಸ್ಪತ್ರೆ ಬಳಿ ನಡೆದಿರ್ತಕ್ಕಂಥ ಘಟನೆ. 2 ಸ್ವಿಫ್ಟ್ ಡಿಸೈರ್ ಕಾರುಗಳು ಮತ್ತೊಂದು ಸರ್ಕಾರಿ ಕಾರು ಇದೆಲ್ಲವೂ ಕೂಡ ಜಖಮ್ ಆಗಿದೆ. ಅಪಘಾತದ ಬಳಿಕ ಕಾರು ಮಾಲೀಕನ ಜೊತೆ ಕೂಡ ಮಯೂರ್ ಪಟೇಲ್ ಗಲಾಟೆ ಮಾಡಿದ್ರು ಅಂತ ಹೇಳಲಾಗಿದೆ. ಮಯೂರ್ ಪಟೇಲ್ರ ಫಾರ್ಚುನರ್ ಕಾರನ್ನ ಇದೀಗ ಸೀಸ್ ಮಾಡಲಾಗಿದೆ. ಹಲಸೂರು ಸಂಚಾರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಏನ್ ಮಾಡ್ಬೇಕು ಹೇಳಿ ಸರ್? ಏನಿಲ್ಲ ಸರ್, ಅದೇ ಇವಾಗ ರೆಡಿ ಮಾಡಿಸ್ಕೊಡ್ತೀನಿ ಅಂತ ಬಾಯಿ ಬಿಟ್ಟು ಹೇಳ್ತಾ ಇದೀನಲ್ಲ, ಈಗ ಹೆಚ್ಚು ಇನ್ನೇನ್ ಮಾಡ್ಬೇಕು ಹೇಳಿ ಸರ್? ನೀವು ರೆಡಿ ಮಾಡಿಸ್ಕೊಡ್ತೀರಾ ಗೊತ್ತು ಸರ್. ಇವಾಗ ಹೋಗ್ಬಿಟ್ರೆ ನಾಳೆ ನಿಮ್ನ ಹೆಂಗ್ ಹುಡ್ಕೋದು ನನ್ನ ಆಧಾರ್ ಕಾರ್ಡ್ ಸರ್, ಅಂದರ್ ಫೋನ್ ನಂಬರ್ ಸರ್ ಗೊತ್ತು ಸರ್. ಆಧಾರ್ ಕಾರ್ಡ್, ಫೋನ್ ನಂಬರ್ ಎಲ್ಲ ಸಿಗುತ್ತೆ. ನಾವು ಈ ತರ ಕೇಸ್ ಗೊತ್ತಾ ಇದ್ರಲ್ವಾ ಸರ್? ನಾವು ಈ ತರ ಮಾಡ್ತಾ ಇದ್ರಲ್ಲ ಸರ್, ಮಾಡ್ತಾ ಇದ್ದೀನಿ ಸರ್, ಮಾಡ್ತಾ ಇದ್ದೀನಿ. ಇದು ನಾನು ವಿಡಿಯೋ ಮಾಡ್ತಾ ಇದ್ದೆ, ನೀವೇ ಬಂದ್ರೆ ಮಾತಾಡ್ತಾ ಇದ್ದೀರಾ. ಅದಕ್ಕೆ ಹೇಳ್ತಾ ಇರೋದು. ನಿನ್ನೆ ರಾತ್ರಿ 10:30 ಸುಮಾರಿಗೆ ಸ್ಯಾಂಡಲ್ವುಡ್ ನಟ ಮಯೂರ್ ಪಟೇಲ್
ಕುಡಿದು ವಾಹನ ಚಾಲನೆ ಮಾಡಿ ಒಂದು ಅಪಘಾತವನ್ನ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಇಲ್ಲಿ ನಾನು ನಿಮಗೆ ಆ ಒಂದು ದೃಶ್ಯಾವಳಿಗಳನ್ನ ತೋರಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇರ್ತೀನಿ. ನೋಡ್ತಾ ಇದ್ದೀರಾ, ಇದು ಓಲ್ಡ್ ಏರ್ಪೋರ್ಟ್ ರಸ್ತೆಯಲ್ಲಿರುವಂತಹ ಕಮಾಂಡೋ ಆಸ್ಪತ್ರೆಯ ಪಕ್ಕದಲ್ಲಿರುವಂತಹ ಸಿಗ್ನಲ್ ಇದು. ಈ ಒಂದು ಸಿಗ್ನಲ್ ನಲ್ಲಿ ನಿನ್ನೆ ಕುಡಿದು ವಾಹನವನ್ನ ಚಾಲನೆ ಮಾಡಿದ್ದಾರೆ ಯಾರು, ಮಯೂರ್ ಪಟೇಲ್ ಅನ್ನುವಂತ ಒಬ್ಬ ಸ್ಯಾಂಡಲ್ವುಡ್ ನಟ. ಅಂದ್ರೆ ಈತ ಕುಡಿದು ವಾಹನ ಚಾಲನೆ ಮಾಡಿಕೊಂಡು ಬರ್ತಾ ಇರುವಂತಹ ಸಂದರ್ಭದಲ್ಲಿ ಇದೇ ಒಂದು ಸಿಗ್ನಲ್ ಅಲ್ಲಿ ಒಂದು 2 ಶಿಫ್ಟ್ ಡಿಸೈರ್ ಹಾಗೂ ಸರ್ಕಾರಿ ವಾಹನ ಕೂಡ ಆಗಿರುತ್ತೆ. ಈ ಒಂದು ಸಂದರ್ಭದಲ್ಲಿ ಒಂದು ಅಪಘಾತ ಸಂಭವಿಸುತ್ತೆ. ಅಂದ್ರೆ ನೇರವಾಗಿ ಬಂದು ಹಿಂದ್ಗಡೆ, ಅಂದ್ರೆ ಈತ ಒಂದು ಫಾರ್ಚುನರ್ ಕಾರಲ್ಲಿ ಬರ್ತಾ ಇರ್ತಾನೆ, ಶಿಫ್ಟ್ ಡಿಸೈರ್ ಕಾರಿಗೆ ಬಂದು ಏಕಾಏಕಿ ಗುದ್ದಿದಂತ ಸಂದರ್ಭದಲ್ಲಿ ಅದರ ಮುಂದೆ ಇದ್ದಂತ 2 ಕಾರುಗಳು ಕೂಡ ಸರಣಿ ಅಪಘಾತಗಳಾಗುತ್ತೆ. ಸರಣಿ ಅಪಘಾತಗಳಾದಂತಹ ಸಂದರ್ಭದಲ್ಲಿ ನೀವು ನೋಡ್ತಾ ಇರಬಹುದು, ಇದೇ ಒಂದು ಸಿಸಿಟಿವಿಯಲ್ಲೂ ಕೂಡ ಅದು ಸೆರೆಯಾಗಿದೆ ಅನ್ನುವಂತ ಮಾಹಿತಿ ಕೂಡ ಇದೆ. ಈ ಒಂದು ಸಿಗ್ನಲ್ ನಲ್ಲಿ ಈ ಅಪಘಾತ ಆಗುತ್ತೆ. ಈ ಸರಣಿ ಅಪಘಾತದಲ್ಲಿ ಏನು 3 ಕಾರುಗಳಿಗೆ ಜಖಮ್ ಆಗುತ್ತೆ ಅಂತಾನೆ ಹೇಳ್ಬೋದು. ಶಿಫ್ಟ್ ಡಿಸೈರ್ ಕಾರುಗಳು, ಅಂದ್ರೆ ಯೆಲ್ಲೋ ಬೋರ್ಡ್ ಕಾರುಗಳು, ದುಡಿಮೆಗೆ ಅಂತಾನೆ ಅವರು ಕಾರುಗಳನ್ನ ತೆಗೆದುಕೊಂಡಿರ್ತಾರೆ. ಈ ಒಂದು ಸಂದರ್ಭದಲ್ಲಿ ಕಾರಿನ ಹಿಂಬದಿ ಮತ್ತೆ ಮುಂಬದಿ ಸಂಪೂರ್ಣವಾಗಿ ಜಖಮ್ ಆಗಿದೆ. ಮತ್ತೆ ಒಂದು ಸರ್ಕಾರಿ ವೆಹಿಕಲ್ಗಳು ಕೂಡ ಜಖಮ್ ಆಗಿದೆ ಅಂತಾನೆ ಹೇಳ್ಬೋದು. ನಂತರ ಏನು ಈ ಸ್ಯಾಂಡಲ್ವುಡ್ ಆಕ್ಟರ್ ಇದ್ದಾನೆ, ಈತ ನಂತರ ಮಯೂರ್ ಪಟೇಲ್ ಕಾರಿನಿಂದ ಇಳಿದು ಬಂದು ಆ ಒಂದು ವಾಹನ ಚಾಲಕರ ಜೊತೆಗೆ ಜಗಳಕ್ಕೂ ಕೂಡ ನಿಲ್ತಾನೆ. ನಮ್ಮ ವೆಹಿಕಲ್ ಅನ್ನ ಸರಿ ಮಾಡಿಸ್ಕೊಡಿ ಅನ್ನುವಂಥದ್ದನ್ನ ಅವರು ಏನು ಕಾರು ಮಾಲೀಕರು, ಜಖಮ್ ಆಗಿರುವಂತಹ ಕಾರು ಮಾಲೀಕರು ಕೇಳಿದಾಗ, ಆಯ್ತು ನಾನು ಮಾಡಿಸ್ಕೊಡ್ತೀನಿ, ಈಗ ನನ್ನ ಕೈ ಬಿಡಿ, ನಾನು ಹೋಗ್ತೀನಿ ಅಂತ ಹೇಳ್ತಾರೆ. ಅವಾಗ ಕೂಡ ಅವರು ಕಾರು ಮಾಲೀಕರು ಕೂಡ, ಸರಿ ಈಗ ನೀವು ಹೋದ್ರೆ ನಿಮ್ಮನ್ನ ಹುಡುಕೋದು ನಾವು ಹೇಗೆ, ದಯವಿಟ್ಟು ನಮಗೆ ಕಾರ್ ರಿಪೇರಿ ಮಾಡಿಸ್ಕೊಡಿ, ನಾವು ಇದ್ರ ಮೇಲೆ ಜೀವನ ಮಾಡೋದು ಅನ್ನುವಂಥದ್ದನ್ನು ಕೇಳಿದ್ರು ಕೂಡ ಈತ ಗಲಾಟೆಯನ್ನ ಮಾಡ್ಕೊಳ್ತಾ ಇರ್ತಾನೆ. ಅಂದ್ರೆ ನಾನು ಡಾಕ್ಯುಮೆಂಟ್ಸ್ ಕೊಡ್ತೀನಿ, ಅದು ಇದು ಅಂತ ಕಿರಿಕನ ಮಾಡ್ತಾನೆ. ಇದೇ ಒಂದು ಸಂದರ್ಭದಲ್ಲಿ ಹಲಸೂರು ಸಂಚಾರ ಠಾಣೆ ಪೊಲೀಸರು ಕೂಡ ಸ್ಥಳಕ್ಕೆ ಬರ್ತಾರೆ. ಸ್ಥಳಕ್ಕೆ ಬಂದಾಗ ಈತನ ಕಾರನ್ನು ಕೂಡ, ಸ್ಯಾಂಡಲ್ವುಡ್ ನಟ ಈತನನ್ನು ಕೂಡ, ಮಯೂರ್ ಪಟೇಲ್ ಕಾರನ್ನು ಕೂಡ ವಶಕ್ಕೆ ಪಡೆದುಕೊಳ್ತಾರೆ. ನಂತರ ಈತ ಡ್ರಿಂಕ್ ಅಂಡ್ ಡ್ರೈವ್ ಮಾಡಿದಾನೆ ಇಲ್ಲ ಅಂತದನ್ನ ಸ್ಥಳದಲ್ಲೇ ಚೆಕ್ ಮಾಡಿದಾಗ ಗೊತ್ತಾಗುತ್ತೆ ಈತ ಕುಡಿದು ವಾಹನ ಚಾಲನೆ ಮಾಡಿದಾನೆ ಅನ್ನುವಂಥದ್ದು ಕೂಡ ಬೆಳಕಿಗೆ ಬರುತ್ತೆ. ಸದ್ಯ ಈಗ ಆತನ ಫಾರ್ಚುನರ್ ಕಾರನ್ನು ಕೂಡ ವಶಕ್ಕೆ ಪಡಿಸಿಕೊಂಡು ಮತ್ತೆ ಏನು ಕಾರ್ ಜಖಮ್ ಆಗಿರುವಂತಹ ಮಾಲೀಕರು ಏನಿದ್ದಾರೆ ಅವರು ಕೂಡ ಸಂಚಾರ ಪೊಲೀಸ್ ಠಾಣೆಯಲ್ಲಿ, ಏನು ಹಲಸೂರು ಸಂಚಾರ ಪೊಲೀಸ್ ಠಾಣೆಯಲ್ಲಿ ಕೂಡ ಈಗ ದೂರು ನೀಡಿದ್ದಾರೆ ಅಂತಾನೆ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ರೆಹಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮುಂಬದಿ ಸಂಪೂರ್ಣವಾಗಿ ಜಖಮ್ ಆಗಿದೆ. ಮತ್ತೆ ಒಂದು ಸರ್ಕಾರಿ ವೆಹಿಕಲ್ಗಳು ಕೂಡ ಜಖಮ್ ಆಗಿದೆ ಅಂತಾನೆ ಹೇಳ್ಬೋದು. ನಂತರ ಏನು ಈ ಸ್ಯಾಂಡಲ್ವುಡ್ ಆಕ್ಟರ್ ಇದ್ದಾನೆ, ಈತ ನಂತರ ಮಯೂರ್ ಪಟೇಲ್ ಕಾರಿನಿಂದ ಇಳಿದು ಬಂದು ಆ ಒಂದು ವಾಹನ ಚಾಲಕರ ಜೊತೆಗೆ ಜಗಳಕ್ಕೂ ಕೂಡ ನಿಲ್ತಾನೆ. ನಮ್ಮ ವೆಹಿಕಲ್ ಅನ್ನ ಸರಿ ಮಾಡಿಸ್ಕೊಡಿ ಅನ್ನುವಂಥದ್ದನ್ನ ಅವರು ಏನು ಕಾರು ಮಾಲೀಕರು, ಜಖಮ್ ಆಗಿರುವಂತಹ ಕಾರು ಮಾಲೀಕರು ಕೇಳಿದಾಗ, ಆಯ್ತು ನಾನು ಮಾಡಿಸ್ಕೊಡ್ತೀನಿ, ಈಗ ನನ್ನ ಕೈ ಬಿಡಿ, ನಾನು ಹೋಗ್ತೀನಿ ಅಂತ ಹೇಳ್ತಾರೆ. ಅವಾಗ ಕೂಡ ಅವರು ಕಾರು ಮಾಲೀಕರು ಕೂಡ, ಸರಿ ಈಗ ನೀವು ಹೋದ್ರೆ ನಿಮ್ಮನ್ನ ಹುಡುಕೋದು ನಾವು ಹೇಗೆ, ದಯವಿಟ್ಟು ನಮಗೆ ಕಾರ್ ರಿಪೇರಿ ಮಾಡಿಸ್ಕೊಡಿ, ನಾವು ಇದ್ರ ಮೇಲೆ ಜೀವನ ಮಾಡೋದು ಅನ್ನುವಂಥದ್ದನ್ನು ಕೇಳಿದ್ರು ಕೂಡ ಈತ ಗಲಾಟೆಯನ್ನ ಮಾಡ್ಕೊಳ್ತಾ ಇರ್ತಾನೆ. ಅಂದ್ರೆ ನಾನು ಡಾಕ್ಯುಮೆಂಟ್ಸ್ ಕೊಡ್ತೀನಿ, ಅದು ಇದು ಅಂತ ಕಿರಿಕನ ಮಾಡ್ತಾನೆ. ಇದೇ ಒಂದು ಸಂದರ್ಭದಲ್ಲಿ ಹಲಸೂರು ಸಂಚಾರ ಠಾಣೆ ಪೊಲೀಸರು ಕೂಡ ಸ್ಥಳಕ್ಕೆ ಬರ್ತಾರೆ. ಸ್ಥಳಕ್ಕೆ ಬಂದಾಗ ಈತನ ಕಾರನ್ನು ಕೂಡ, ಸ್ಯಾಂಡಲ್ವುಡ್ ನಟ ಈತನನ್ನು ಕೂಡ, ಮಯೂರ್ ಪಟೇಲ್ ಕಾರನ್ನು ಕೂಡ ವಶಕ್ಕೆ ಪಡೆದುಕೊಳ್ತಾರೆ. ನಂತರ ಈತ ಡ್ರಿಂಕ್ ಅಂಡ್ ಡ್ರೈವ್ ಮಾಡಿದಾನೆ ಇಲ್ಲ ಅಂತದನ್ನ ಸ್ಥಳದಲ್ಲೇ ಚೆಕ್ ಮಾಡಿದಾಗ ಗೊತ್ತಾಗುತ್ತೆ ಈತ ಕುಡಿದು ವಾಹನ ಚಾಲನೆ ಮಾಡಿದಾನೆ ಅನ್ನುವಂಥದ್ದು ಕೂಡ ಬೆಳಕಿಗೆ ಬರುತ್ತೆ. ಸದ್ಯ ಈಗ ಆತನ ಫಾರ್ಚುನರ್ ಕಾರನ್ನು ಕೂಡ ವಶಕ್ಕೆ ಪಡಿಸಿಕೊಂಡು ಮತ್ತೆ ಏನು ಕಾರ್ ಜಖಮ್ ಆಗಿರುವಂತಹ ಮಾಲೀಕರು ಏನಿದ್ದಾರೆ ಅವರು ಕೂಡ ಸಂಚಾರ ಪೊಲೀಸ್ ಠಾಣೆಯಲ್ಲಿ, ಏನು ಹಲಸೂರು ಸಂಚಾರ ಪೊಲೀಸ್ ಠಾಣೆಯಲ್ಲಿ ಕೂಡ ಈಗ ದೂರು ನೀಡಿದ್ದಾರೆ ಅಂತಾನೆ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ರೆಹಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.